ಉದ್ದೇಶ ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಒಂದು. ಈ ಒಂದು ಇಫ್ತಾರ್ ಕೂಟದ ಮೂಲಕವಾಗಿ ಎಲ್ಲರಲ್ಲೂ ಕೂಡ ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಕಾರ್ಯ ಆಗಬೇಕು. ಆ ಒಂದು ಅಲ್ಲಾಹ್ವಿನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಇದನ್ನು ಇಫ್ತಾರ್ ಕೂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಾಹ್ಗೆ ಒಂದು ಸೇವೆಯನ್ನು ಸಲ್ಲಿಸೋ ಒಂದು ಚಿಕ್ಕ ಸೇವೆ. ಆ ಅದೃಷ್ಟ ಅಲ್ಲಾಹ್ ನನಗೆ ಕರುಣಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಲ್ಲಾಹ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನೀವು ಕೂಡ ಸಮಾಜ ಸೇವಕರಾಗಿ ಏನು ಸಂದೇಶ ಕೊಡ್ತೀರಿ ಇವತ್ತು? ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮುಸಲ್ಮಾನ್ ಬಂದವರು ಸೋದರತೆಯಿಂದ ಹೇಗೆ ಈಗ ಶಾಂತಿಯನ್ನು ಕಾಪಾಡಿಕೊಂಡ್ರೆ ಮುಂದೆ ಕೂಡ ಇದೇ ರೀತಿಯಿಂದ ಶಾಂತಿಯಿಂದ ಕಾಪಾಡಿಕೊಂಡು ಸಹೋದರತೆಯ ಒಂದು ಭಾವದಿಂದ ಎಲ್ಲರೂ ಕೂಡ ಜೊತೆಗೂಡಿ ನಮ್ಮ ನಗರದ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಇದ್ದಾರೆ. ಈಗ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸುವಂಥ ಕೆಲಸ ಆಗಬೇಕಾಗಿತ್ತು. ಅದು ಬಜೆಟ್ನಲ್ಲಿ ಕೂಡ ನಿರೀಕ್ಷೆ ಮಾಡಿದ್ವಿ, ಅದಾಗಿಲ್ಲ ಅನ್ನೋ ಉದ್ದೇಶದಿಂದ ಇದೇ ಮಾರ್ಚ್ 15ಕ್ಕೆ ಚಿಕ್ಕಬಳ್ಳಾಪುರ ಬಂದಿಗೆ ಸಂದೀಪ್ ರೆಡ್ಡಿ ಅವರು ಕರೆ ಕೊಟ್ಟಿದ್ದಾರೆ. ಹೋರಾಟದ ವಿಚಾರಕ್ಕೆ ಅವ್ರು ಬಂದು ಕರೆ ಕೊಟ್ಟಿರೋದು ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಇದು ಸಮಯ ಅಲ್ಲ, ಮತ್ತು ಬಂದ್ ಮುಖಾಂತರವಾಗಿ ಎಲ್ಲ ಸಮಸ್ಯೆಗೂ ಪರಿಷ್ಕಾರ ಸಿಗೋದಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ನಮ್ಮ ತಾಲೂಕಿನ ನಗರದ ವರ್ತಕರಿಗೆ, ದಿನಸಿ ವ್ಯಾಪಾರಿಗಳಿಗೆ ಹಾಗೂ ಹೂವಿನ ವ್ಯಾಪಾರಿಗಳಿಗೆ, ಯಾಕಂದರೆ ಇದು ಹಬ್ಬದ ಮಾಸ. ಈ ಒಂದು ತಿಂಗಳಲ್ಲಿ ತಮ್ಮ ಗಮನಿಸಿರೋಂಗೆ ಇನ್ನೊಂದು ವಾರದಲ್ಲೇ ನಮಗೆ ಯುಗಾದಿ ಮತ್ತು ರಂಜಾನ್ ಬರ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈಗ ಹಳ್ಳಿ ಮೂಲೆಗಳಿಂದ ಬಂದಿರ್ತಾರೆ ನಗರಕ್ಕೆ. ಬಂದ್ ಮಾಡೋದ್ರಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲರಿಗೂ ಕೂಡ ಇದು ಜನಗಳಿಗೆ ತೊಂದರೆ ಆಗುವಂಥದ್ದಿದೆ. ಆದ್ದರಿಂದ ಅದರ ಬಗ್ಗೆ ನಾನು ಇನ್ನೊಂದು ಸಲ ಮನವಿ ಮಾಡ್ತೀನಿ. ಇದನ್ನು ಹಲವಾರು ಪರ್ಯಾಯ ಮಾರ್ಗಗಳಿದ್ದಾವೆ. ಈಗ ಬಂದ್ ಮಾಡೋದ್ರಿಂದ ಸಮಸ್ಯೆಗೆ ಪರಿಷ್ಕಾರ ಸಿಗೋದಿಲ್ಲ. ಇದಕ್ಕೆ ಹಲವಾರು ಮಾರ್ಗಗಳನ್ನ ನಾವು ಹುಡ್ಕೊಬೇಕಾಗತ್ತೆ. ಈಗ ಶಾಸಕರು ಕೂಡ ಅದಕ್ಕೆ ಮನವಿಗೆ ಸ್ಪಂದಿಸಿ ಎಲ್ಲರೂ ಸೇರಿ ಸಮಿತಿ ರಚನೆ ಮಾಡೋಣ ಅಂತ ಹೇಳಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೆ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ನಾವು ಮುಖ್ಯಮಂತ್ರಿಗಳನ್ನ ನಿಯೋಗ ಭೇಟಿ ಮಾಡಿದಾಗ ಇದಕ್ಕೆ ಒಂದು ಪರಿಹಾರ ಮಾರ್ಗ ಕಂಡುಕೊಳ್ಬೇಕಾಗುತ್ತೆ. ಈಗ ಬಂದ ಉದ್ದೇಶ ಸರಿನಾ ತಪ್ಪ? ನಿಮ್ಮ ಬಂದು ಹಲವಾರು ಕಾರಣಗಳಿಂದ ಬಂದ್ ಮಾಡ್ತಾರೆ ಹೋರಾಟಕ್ಕೆ. ಬಂದು ಉದ್ದೇಶ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಇದು ಸಮಯ ಅಲ್ಲ. ರಾಜಕೀಯ ಉದ್ದೇಶ ಇದೆ ಇದರಿಂದ ಅಂತ ಅದು ನೀವು ಅವ್ರನ್ನೇ ಕೇಳಬೇಕಾಗತ್ತೆ. ಇದು ರಾಜಕೀಯ ಉದ್ದೇಶದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ HN ವ್ಯಾಲಿ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಒಂದು ಬಯಲುಸೀಮೆ ಇದಕ್ಕೆ ಅಂತರ್ಜಲ ಮಟ್ಟ ಏರಿಕೆಗೆ ಒಂದು ರೀಚಾರ್ಜ್ ಮಾಡೋದಕ್ಕೋಸ್ಕರ ಮಾಡಿರೋಂಥದ್ದು. ಅದು ಸವಿಸ್ತಾರವಾಗಿ ತಮ್ಮ ಮಾಧ್ಯಮದ ಮುಖಾಂತರವಾಗಿ ಅತಿ ಶೀಘ್ರದಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ ನಾವು ಕೆಲವೇ ವಿಚಾರಗಳನ್ನು ತಿಳಿಸಿ ನನಗೆ ತಿಳಿದ ವಿಚಾರಗಳ ಬಗ್ಗೆ ನಾನೇನೋ ಮಾತಾಡೋಂಥ ವ್ಯಕ್ತಿ ನಾನಲ್ಲ. ನನಗೆ ಸಂಪೂರ್ಣ ಅರಿವಿದೆ HN ವ್ಯಾಲಿ ಬಗ್ಗೆ, ನಮ್ಮ ಬಯಲುಸೀಮೆ ಪ್ರಾಂತ್ಯದ ಬಗ್ಗೆ. ಯಾಕಂದರೆ ಕಳೆದ 15 ವರ್ಷಗಳಿಂದ ನಾವು ನೀರಿನ ವಿಚಾರವಾಗಿ ಹೋರಾಟ ಮಾಡಿಕೊಂಡು ಬಾಗೇಪಲ್ಲಿಯಲ್ಲೂ ಕೂಡ ಇವತ್ತು ಫ್ಲೋರೈಡ್ ಮತ್ತು ನೈಟ್ರೇಟ್ ಅಂಶದ ನೀರು ಕುಡಿದು ಭಾಳ ಮಕ್ಕಳು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ. ಅದರ ವಿರುದ್ಧವಾಗಿ ನಾವು 15 ವರ್ಷಗಳ ಹಿಂದೆ ಕೂಡ ಹೋರಾಟನೂ ಮಾಡಿ ಅದಕ್ಕೆ ಆ ಒಂದು ಪ್ರಾಂತ್ಯಗಳಲ್ಲಿ ಹಲವಾರು ಗ್ರಾಮಗಳಲ್ಲಿ ಒಂದು RO ಫಿಲ್ಟರ್ ವ್ಯವಸ್ಥೆ ಮಾಡಬೇಕು ಅಂತ ಹಾಗೆ ಮನವಿ ಮಾಡಿದ್ವಿ. ಅದೇ ರೀತಿ RO ಫಿಲ್ಟರ್ಗಳ ವ್ಯವಸ್ಥೆ ಇದೆ. ಹೀಗಾಗಿ ಇದು ಸವಿಸ್ತಾರದ ವಿಚಾರ ಮಾತಾಡೋಣ ಅತಿ ಶೀಘ್ರದಲ್ಲೇ. ಈ ಒಂದು ಸಂದರ್ಭ ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ HN ವ್ಯಾಲಿ ನೀರಿನ 3ನೇ ಹಂತ ಪರಿಷ್ಕರಣೆ ಆಗಬೇಕು. ಅದು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. ಅದಕ್ಕೆ ಯಾರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲರಿಗೂ ಬೇಕಾಗಿದೆ. ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಅದರಿಂದ ನಿಜವಾದ ಅವಶ್ಯಕತೆ ನಮ್ಗೆ ಏನಾಗಿದೆ, ಅದರಿಂದ ತೊಂದರೆ ಏನಾಗಿದೆ, ಅದಕ್ಕೆ ಪರಿಹಾರ ಏನೋ ನಾವೆಲ್ಲ ಕೂಡಿ ಚರ್ಚೆ ಮಾಡಿ ಅದರ ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿಯಿಂದ ಸಮಸ್ಯೆಯನ್ನು ಬಳಲ್ತಾ ಇರುವಂಥ ಪೇಷಂಟ್ಗಳ ನೆರವಿಗೆ ನಿಲ್ಲುವಂಥ ಕೆಲಸ ಆಗಿತ್ತು. ಅವರು ಹೇಳ್ತಾರೆ ಈ ನೀರಿಂದಲೇ ಕಿಡ್ನಿ ಮತ್ತು ಕ್ಯಾನ್ಸರ್ ಸಮಸ್ಯೆ ಬರ್ತಿದೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ನೋಡಿ, ಬಾಯಿ ಮಾತಾಡೋದು ಬೇರೆ, ಲ್ಯಾಬ್ ರಿಪೋರ್ಟ್ಗಳು ಬೇರೆ ಇದ್ದಾವೆ. ಈಗ ನಾವು ಆ ಒಂದು ರಾಂಗ್ ಅಸಂಪ್ಷನಲ್ಲಿ ಏನೇನೋ ಮಾತಾಡೋದು ಬೇಡ. ಈಗ ಕಿಡ್ನಿ ಸಮಸ್ಯೆಗೆ ಹಲವಾರು ಕಾರಣಗಳಿದ್ದಾವೆ, ನೀರೊಂದೇ ಕಾರಣ ಆಗೋದಿಲ್ಲ. ಈಗ HN ವ್ಯಾಲಿದಿಂದ ನಮ್ಮ ಅಂತರ್ಜಲ ಮಟ್ಟ ಅದು ಸಮೀಪದಲ್ಲಿರುವ ಬೋರ್ವೆಲ್ಗಳು ಏನು ಅದಕ್ಕೆ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಕೂಡಲೇ ಅದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಪರ್ಯಾಯ ಮಾರ್ಗವನ್ನು ಒಂದು ಹುಡುಕುವಂಥ ಕೆಲಸ ಮಾಡಬೇಕಾಗತ್ತೆ. ಈಗ ಆರೋಗ್ಯ